ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡ್ರಿ ಸ್ನೇಹಿತರೆ, ಈ ವಿಡಿಯೋದಾಗ ನಾವು SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ MTS ಜಾಬ್ಸ್ಗಳು ಕಾಲ್ಫರ್ಮ್ ಆಗಿದ್ದಾವೆ. ಅದ್ರ ಕುರಿತಾಗಿ ಈ ವಿಡಿಯೋದೊಳಗೆ ಮಾತಾಡೋಣ. ಈ MTS ಜಾಬ್ಗಳಿಗೆ SSC ಒಳಗೆ ನಾವು ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ನಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಆಗ್ಲಾರ್ದಂಗ ನಾವು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದೊಳಗೆ ನೋಡೋಣ. ಈ SSC ಆನ್ಲೈನ್ ಅಪ್ಲಿಕೇಶನ್ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಈ ವೆಬ್ಸೈಟ್ಗೆ ಬಂದ ನಿಮ್ಮ ID-ಯನ್ನು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಮತ್ತು ಆಲ್ರೆಡಿ ಇದ್ದವ್ರು ಇಲ್ಲಿಂದ ಲಾಗಿನ್ ಮಾಡಿ ನಿಮ್ಮ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡ್ಬೋದು. ಹೊಸದಾಗಿ ಅಪ್ಲಿಕೇಶನ್ ಹಾಕಕ್ಕೆ ರಿಜಿಸ್ಟರ್ ಅಂತೇಳಿ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಕತಿ. ಇಲ್ಲಿ ಪರ್ಸನಲ್ ಡೀಟೇಲ್ಸ್, ಪಾಸ್ವರ್ಡ್ ಕ್ರಿಯೇಷನ್, ಅಡಿಷನಲ್ ಡೀಟೇಲ್ಸ್ ಅಂಡ್ ಡಿಕ್ಲರೇಷನ್ ಅನ್ನ ನೀವು ಫಿಲ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಅನ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಒಳಗ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಹೆಸರು, ಆಮೇಲೆ ನಿಮ್ಮ ಜೆಂಡರು, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್, ಇನ್ನು ಉಳಿದೆಲ್ಲ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗತ್ತಿ. ಅದ್ರಾಗ ಮೇನ್ ಇಂಪಾರ್ಟೆಂಟ್ ನಿಮ್ಮದು 10th ಎಜುಕೇಷನ್ ಯಾವ ಬೋರ್ಡಿಂದ ಆಗೈತಿ, ಎಷ್ಟ್ರಾಗ ಆಗೈತಿ, ಮತ್ತು ರೂಲ್ ನಂಬರ್ ಏನು, ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನಾಗೈತಿ, ನಿಮ್ಮದು ಮೊಬೈಲ್ ನಂಬರ್ ಏನು, ಆಮೇಲೆ ಮೇಲ್ ID ಏನು. ಮೊಬೈಲ್ ನಂಬರ್ ಮತ್ತು ಮೇಲ್ ID ಎರಡನ್ನೂ ಕೂಡ ನೀವು ವ್ಯಾಲಿಡೇಟ್ ಮಾಡಲೇಬೇಕಾಗತ್ತಿ. ಲೈಫ್ ಟೈಮ್ ಇದು ವ್ಯಾಲಿಡ್ ಆಗಿರ್ತೈತಿ. ಅವಾಗ ನೀವು ಚೇಂಜ್ ಮಾಡೋ ಅವಕಾಶನೂ ಕೂಡ ಇದ್ರಾಗಿರ್ತೈತಿ. ಇಲ್ಲಿ ಏನು ನೀವು ಮೇಲ್ ID ಮತ್ತು ಮೊಬೈಲ್ ನಂಬರ್ ಎಂಟ್ರಿ ಮಾಡಿರಲ್ಲ, ಅವಕ್ಕೆ ಒಂದು ಸಾರಿ OTP ಬರ್ತೈತಿ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ನೀವೇನು ಮಾಡಬೇಕು, ವ್ಯಾಲಿಡೇಟ್ ಮಾಡಬೇಕು. ವ್ಯಾಲಿಡೇಟ್ ಮಾಡಿದ ನಂತರ ನಿಮ್ಮ ಆ ಮೊಬೈಲ್ ನಂಬರ್ ಮತ್ತು ಮೇಲ್ ID ಈ ಎಲ್ಲಿವರೆಗೂ ನೀವು SSC ಆ ಡಿಪಾರ್ಟ್ಮೆಂಟ್ದು ಸೈಟನ್ನು ಯೂಸ್ ಮಾಡ್ತೀರಿ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ, ಅವು ಅಲ್ಲಿವರೆಗೂ ವ್ಯಾಲಿಡ್ ಆಗಿರ್ತಾವೆ. ಹಂಗಿರೋದ್ರಿಂದ ಅವು ನಿಮ್ಗೆ ಎನಿ ಟೈಮ್ ಚಾಲ್ತಿ ಒಳಗೆ ಇರಬೇಕಾಗತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ಥರ ನಿಮ್ಗೆ ಸಕ್ಸಸ್ ಅಂತೇಳಿ ಒಂದು ಪಾಪಪ್ ಆಕತಿ. ಅವಾಗ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಕತಿ. ಮ್ಯಾಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನು ಶೋ ಆಗಕತ್ತತಿ. ಮತ್ತು ಇನ್ನೊಂದು ನೆನಪಿರಲಿ, ನಿಮ್ಮದು ಈ ಪರ್ಸನಲ್ ಡಾಟಾ ಆಟ ಸೇವ್ ಆಗೈತಿ. ಇದನ್ನು ನೀವು 30 ದಿನದೊಳಗೆ ನಿಮ್ಮ ಈ ರಿಜಿಸ್ಟ್ರೇಷನ್ ಕಂಪ್ಲೀಷನ್ ಮಾಡ್ಬೇಕು. ಇಲ್ಲಾಂದ್ರೆ ನಿಮ್ಮದು ಈ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರೋ ಡಾಟಾ ಎಲ್ಲ ಆಟೋಮೆಟಿಕ್ ಡಿಲೀಟ್ ಆಕತಿ. ಇವಾಗ ಏನು ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡಾಕತ್ತೀರಿ ಇದನ್ನ ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಟಿನ್ಯೂ ಚಾಲೂ ಆಕತಿ. ನೀವು ಕೊಟ್ಟಿರೋ ಮೊಬೈಲ್ಗೆ ರಿಜಿಸ್ಟ್ರೇಷನ್ ನಂಬರ್ ಆಮೇಲೆ ಒನ್ ಟೈಮ್ ಪಾಸ್ವರ್ಡ್ ಕಳಿಸಿರ್ತಾರೆ. ಆ ಪಾಸ್ವರ್ಡ್ ಮತ್ತು ಯೂಸರ್ ನೇಮನ್ನೆಲ್ಲ ಎಂಟ್ರಿ ಮಾಡ್ಕೊಂಡು ಕ್ಯಾಪ್ಚಾವನ್ನು ಫಿಲ್ ಮಾಡಿ ಸೈನ್ ಇನ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಕಂಟಿನ್ಯೂ ಚಾಲೂ ಆಗುತ್ತೆ. ಸೈನ್ ಇನ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳಕ್ಕೆ ನಿಮಗಿಲ್ಲಿ ಚಾನ್ಸ್ ಸಿಗ್ತೈತಿ. ನೀವು ನಿಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬಹುದು. ಕೆಳಗಡೆ ಇನ್ಸ್ಟ್ರಕ್ಷನ್ ಕೊಟ್ಟಾರ, ಆ ಇನ್ಸ್ಟ್ರಕ್ಷನ್ ಪ್ರಕಾರ ನಿಮ್ಮ ಪಾಸ್ವರ್ಡನ್ನು ಸೆಟ್ ಮಾಡ್ಕೊರಿ. ನೀವು ಕೆಳಗಡೆ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಹೆಂಗೆ ಫಾಲೋ ಮಾಡ್ಕೋತ ಹೋಗ್ತೀರಿ ಹಂಗೆ ಒಂದೊಂದು ಗ್ರೀನ್ ಹಾಕೋತ ಹೋಗ್ಕವ. ಎಲ್ಲಾನು ಗ್ರೀನ್ ಆದಾಗ ನಿಮ್ಮ ಪಾಸ್ವರ್ಡ್ ಕರೆಕ್ಟಾಗಿ ನಿಮಗೆ ಸೆಕ್ಯೂರ್ ಆಗಿ ಸೆಟ್ ಆಕತಿ. ನಿಮ್ಮ ಹೊಸ ಪಾಸ್ವರ್ಡನ್ನು 2 ಸಾರಿ ಎಂಟ್ರಿ ಮಾಡ್ಕೊಂಡ್ಮೇಲೆ ನಿಮಗೆ 2 ಸೆಕ್ಯೂರಿಟಿ ಕ್ವಶನನ್ನು ಇಲ್ಲಿ ನೀಡ್ಲಾಕತಿ. ಆ 2 ಸೆಕ್ಯೂರಿಟಿ ಕ್ವಶನ್ ಯಾಕಪ್ಪ ಅಂದ್ರೆ ಮುಂದಿನ ಫ್ಯೂಚರ್ ಒಳಗೆ ನೀವು ಅಪ್ಲಿಕೇಶನ್ ಹಾಕುವಾಗ ಲಾಗಿನ್ ಪಾಸ್ವರ್ಡನ್ನು ಮರೆತ್ರಪ್ಪ ಅಂದ್ರೆ ಆ 2 ಕ್ವಶನ್ ಏನು ಕೊಟ್ಟಿರ್ತೀರಿ ಆ ಕ್ವಶನ್ಗೆ ಆನ್ಸರ್ನ ನಿಮ್ಮನ್ನು ಕೇಳಿದ್ರೆ ನಿಮಗೆ ಈ ಲಾಗಿನ್ ಆಕ್ಸೆಸ್ ಸಿಗ್ತತಿ. ಇಲ್ಲೇ ನಿಮ್ಮ ಪಾಸ್ವರ್ಡ್ ರೀಸೆಟ್ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಿದ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಒಂದು ಸಕ್ಸಸ್ ಅಂತೇಳಿ ಪಾಪಪ್ ಆಕತಿ. ಅದು ರೀಸೆಟ್ ಆಗೈತೆ ಅಂತೇಳಿ ಅರ್ಥ. ಈಗ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಂಡು ಕ್ಯಾಪ್ಚಾ ಫಿಲ್ ಮಾಡಿ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ SSC ID ಲಾಗಿನ್ ಆಕತಿ. ಲಾಗಿನ್ ಆದ ನಂತರ ನೀವು ಅಡಿಷನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ಬೇಕಾಕತಿ. ಅಡಿಷನಲ್ ಡೀಟೇಲ್ಸ್ ಒಳಗೆ ಕ್ಯಾಟಗರಿ ಅದನ್ನು 2 ಸಾರಿ ಕನ್ಫರ್ಮ್ ಮಾಡ್ಬೇಕಾಕತಿ. ನ್ಯಾಷನಾಲಿಟಿ ಒಳಗೆ ಕೆಳಗಡೆ ಒಂದಿಷ್ಟು ಆಪ್ಷನ್ ಕೊಟ್ಟಾರ. ಆ ಆಪ್ಷನ್ ಒಳಗೆ ನಿಮ್ಗೆ ಇಂಡಿಯನ್ ಸಿಟಿಜನ್ ಅಪ್ಲೈ ಆಕತಿ. ಸೊ ಅದನ್ನ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ವಿಸಿಬಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಾರ. ಇದ್ರೊಳಗೆ ನಿಮ್ಮ ಬಾಡಿ ಒಳಗೆ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ಸ್ ಏನದವಲ್ಲ ಅದನ್ನ ಎಂಟ್ರಿ ಮಾಡ್ಕೋರಿ. ಎಂಟ್ರಿ ಮಾಡ್ಕೊಂಡ್ಮೇಲೆ ನಿಮ್ಮನ್ನ ಅವ್ರು ಕೂಣ್ ಹಚ್ಚಾಕ ಅದೊಂದು ಐಡೆಂಟಿಫಿಕೇಶನ್ ಮಾರ್ಕ್ಸ್ ಆಕತಿ. ಸೊ ಅದನ್ನ ಇಲ್ಲಿ ಅವ್ರು ಕೇಳ್ಯಾರ. ನಂತರ ಕೆಳಗಡೆ ಪರ್ಸನ್ ವಿತ್ ಡಿಸಬಿಲಿಟಿ ಅಂತೇಳಿ ಒಂದು ಆಪ್ಷನ್ ಐತೆ, ಬೆಂಚ್ ಮಾರ್ಕ್. ಅದನ್ನ ನೀವು ಒಂದು ವೇಳೆ ನೀವು ಡಿಸಬಿಲಿಟಿ ಆಗಿದ್ರಪ್ಪ ಅಂದ್ರೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಕತಿ. ಇಲ್ಲಂದ್ರೆ ಅದನ್ನ ನೋ ಅಂತೇಳಿ ಸೆಲೆಕ್ಟ್ ಮಾಡ್ಕೊರಿ. ನಂತರ ಕೆಳಗಡೆ ಅಡ್ರೆಸ್ ಬಗ್ಗೆ ಕೇಳ್ಯಾರ. ಒಂದು ಪ್ರೆಸೆಂಟ್ ಅಡ್ರೆಸ್, ಒಂದು ಪರ್ಮನೆಂಟ್ ಅಡ್ರೆಸ್. ಪ್ರೆಸೆಂಟ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಆಗಿತ್ತಪ್ಪ ಅಂದ್ರೆ ಮೇಲ್ಗಡೆ ಒಂದ್ಸರ ಎಂಟ್ರಿ ಮಾಡ್ಕೊಂಡೆ ಅದನ್ನು ಎಸ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರಂದ್ರೆ ಕೆಳಗಡೆನೂ ಕೂಡ ಪರ್ಮನೆಂಟ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡು ಸೇಮ್ ಆಗಿ ಎಂಟ್ರಿ ಆಗ್ತಾವೆ.
ನಂತರ ಲಾಸ್ಟ್ ಅಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ರಂದ್ರೆ ಈ ಡೀಟೇಲ್ಸ್ ಎಲ್ಲ ಸೇವ್ ಆಕತಿ. ಇನ್ ಲಾಸ್ಟ್ ಉಳಿದಿರೋದು ಡಿಕ್ಲರೇಷನ್. ಇಲ್ಲೊಂದು 2 ನೋಟ್ ಅನ್ನ ಕೊಟ್ಟಾರ. ಆ ನೋಟ್ ಅನ್ನ ಕ್ಲಿಯರ್ ಆಗಿ ಓದ್ಕೊಂಡ ಕೆಳಗಡೆ ಒಂದು ಚೆಕ್ ಮಾರ್ಕ್ ಮಾಡ್ಕೊಂಡ ಅದಾದ ನಂತರ ಎಲ್ಲ ಪ್ರಿವ್ಯೂ ಮಾಡ್ಕೊಂಡು ಒಂದ್ಸರಿ ಕರೆಕ್ಟ್ ಆಯ್ತು ಎಲ್ಲ ನೋಡ್ಕೊರಿ. ನೋಡ್ಕೊಂಡ್ಮೇಲೆ ಎಲ್ಲ ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ಡಿಕ್ಲೇರ್ ಅಂತೇಳಿ ಕ್ಲಿಕ್ ಮಾಡಿದ್ರಂದ್ರೆ ನಿಮ್ಮ ಡಾಟಾ ಎಲ್ಲ ಸ್ಟೋರ್ ಆಕತಿ. ಈಗ ನಿಮ್ಮ ಒನ್ ಟೈಮ್ ರಿಜಿಸ್ಟ್ರೇಷನ್ ಏನಾಗೈತ್ಲ ನಿಮ್ಮ ಐಡಿದು ಎಲ್ಲ ಫುಲ್ಫಿಲ್ ಆಗೈತಿ. ನೀವೀಗ ಯಾವುದೋ ಜಾಬ್ಗೂ ಅಪ್ಲೈ ಮಾಡ್ಬೇಕಂದ್ರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಕತಿ. ಅಪ್ಲೈ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಯಾವ್ಯಾವ ಜಾಬ್ಗಳು ಅಪ್ಲಿಕೇಬಲ್ ಅದಾವು ಅವು ಇಲ್ಲಿ ಓಪನ್ ಆಕಾವ. ಆ ಜಾಬ್ಗೆ ನೀವು ಅಪ್ಲೈ ಅಂತೇಳಿ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಮತ್ತು ಅದರಾಗ ಎಸೆನ್ಸಿಯಲ್ ಇರೋ ಡಾಟಾಗಳನ್ನ ಎಂಟ್ರಿ ಮಾಡಲೇಬೇಕಾಕತಿ. ಸೊ ನಾವೀಗ ಈ ಐಡಿ ಓಪನ್ ಮಾಡಿವಲ್ಲ, ಇಲ್ಲಿ 2 ಜಾಬ್ಗಳು ಅಪ್ಲಿಕೇಬಲ್ ಅದಾವ. MTS ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಜಾಬ್ಸ್ಗೆ ಈ ಕ್ಯಾಂಡಿಡೇಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕಕತ್ತಾರ. ಸೊ ನಾವೀಗ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಂತೀವಿ ಅಂದ್ರೆ ಈ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟಾರ. ಈ ಇನ್ಸ್ಟ್ರಕ್ಷನ್ ನೋಡ್ಕೊಂಡು ಫಿಲ್ ಫಾರ್ಮ್ ಅಂತ ಕ್ಲಿಕ್ ಮಾಡಿದ್ವಿ ಅಂದ್ರೆ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಕತಿ. ನಾವಿಲ್ಲೇ ಒಂದಿಷ್ಟು ಡಾಟಾಗಳನ್ನ ಆಲ್ರೆಡಿ ಫಿಲ್ ಮಾಡಿರ್ತೀವಿ. ಅದು ಹೆಂಗಪ್ಪ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ. ಸೊ ಈಗ ಇಲ್ಲಿ ನಾವು ನೆಕ್ಸ್ಟ್ ಪೇಜ್ಗಾಗಿ ಕಂಟಿನ್ಯೂ ಅಂತೇಳಿ ಕೊಟ್ಟಿವಿ ಅಂದ್ರೆ ಎಜುಕೇಶನಲ್ ಡೀಟೇಲ್ಸ್ ಅನ್ನ ಕೇಳ್ತೈತಿ. ಇಲ್ಲಿ ಎಜುಕೇಶನಲ್ ಡೀಟೇಲ್ಸ್ ಅನ್ನ ನಾವು ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೋಬೇಕು. ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನಾಗೈತಿ, ಈ ಜಾಬ್ಗೆ ಬೇಕಾಗಿರೋ ಕ್ವಾಲಿಫಿಕೇಶನ್ ಏನ, ಮತ್ತು ಇವರು ಯಾವ ಸ್ಟೇಟ್ ಇಂದ ಯಾವಾಗ ಪಾಸ್, ಯಾವ ಇಯರ್ ಅಲ್ಲಿ ಪಾಸ್ ಆದ್ರು, ಯಾವ ಬೋರ್ಡ್ ಮತ್ತು ರೂಲ್ ನಂಬರ್ ಏನು, ಇವ್ರ ಪರ್ಸೆಂಟೇಜ್ ಎಷ್ಟಾಗೈತಿ, ಏನಾದ್ರು ಗ್ರೇಡ್ ಒಳಗೈತಿ ಅನ್ನೋದನ್ನ ನಾವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಈ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ಕೊಂಡ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡ್ಕೋಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಇದು ಅಡಿಷ್ನಲ್ ಇನ್ಫಾರ್ಮೇಷನ್ 1 ಪೇಜ್ಗೆ ಎಂಟ್ರಿ ಆಕತಿ. ಇಲ್ಲೇ ನೀವು ಸರ್ವಿಸ್ ಮ್ಯಾನ್ ಆಗಿದ್ರಂದ್ರೆ ಅದೊಂದು ಇನ್ಫಾರ್ಮೇಷನ್ ಫಿಲ್ ಮಾಡಬೇಕು. ಅದಾದಮೇಲೆ ಏಜ್ ರಿಲ್ಯಾಕ್ಸೇಷನ್ ಮತ್ತು ನಿಮಗೆ ಮುಂದಿನ ಗೌರ್ಮೆಂಟ್ ಜಾಬ್ಗಳು ಏನು ಕಾಲ್ಫರ್ಮ್ ಆಗ್ತಾವೆ ಅವಾಗ ನಿಮ್ಮ ಇನ್ಫಾರ್ಮೇಷನನ್ನು ಆ ಜಾಬ್ಗಳಿಗೆ ಶೇರ್ ಮಾಡಬೇಕು ಬೇಡೋ, ನಿಮಗೆ ಅದನ್ನ ಇನ್ಫಾರ್ಮೇಷನ್ ಬೇಕೋ ಬೇಡೋ ಅನ್ನೋದನ್ನು ಕೇಳ್ತೈತೆ. ಅದನ್ನು ನೀವು ಎಸ್ ಆರ್ ನೋ ಅನ್ನೋ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಇನ್ಫಾರ್ಮೇಷನನ್ನು ಇಲ್ಲಿ ಕೊಡ್ರಿ. ಕೊಟ್ಟ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ 2 ಪೇಜ್ಗೆ ಎಂಟ್ರಿ ಆಕತಿ. ಇಲ್ಲೇ ನೀವು ಎಕ್ಸಾಮ್ ಪ್ರಿಫರೆನ್ಸನ್ನು ಕೊಡಬೇಕಾಕತಿ. 4 ಎಕ್ಸಾಮ್ ಪ್ರಿಫರೆನ್ಸನ್ನು ಕೊಟ್ಟಿರ್ತಾರೆ. ಅಲ್ಲಿ ನೀವು 4 ಎಕ್ಸಾಮನ್ನು ಕಂಪಲ್ಸರಿಯಾಗಿ ಎಂಟ್ರಿ ಮಾಡಲೇಬೇಕು. ಇಲ್ಲೇನು ನೀವು ಎಕ್ಸಾಮ್ ಸೆಂಟರ್ಗಳನ್ನ ಪ್ರಿಪೇರ್ ಮಾಡಕತ್ತೀರಿ, ಇವು ಆಲ್ ಓವರ್ ಇಂಡಿಯಾದಾಗ ಎಕ್ಸಾಮ್ ಸೆಂಟರ್ಗಳಾಗಿರ್ತಾವೆ. ಅದಕ್ಕಾಗಿ ನೀವು ಎಲ್ಲಿ ಎಕ್ಸಾಮ್ ಬರೆಯೋಕೆ ರೆಡಿ ಇದ್ದೀರಿ ಆ ಎಕ್ಸಾಮ್ ಸೆಂಟರ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಂತರ ನೀವು ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ಒಳಗೆ ಬರೀತೀರಿ ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ನೀವು ಡಿಸೇಬಲ್ ಪರ್ಸನ್ ಆಗಿದ್ರಿ ಅಂದ್ರೆ ನಿಮಗೆ ಏನಾರ ಹೆಲ್ಪ್ ಬೇಕನ್ನ ಬರೆಯೋಕೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತಿ. ನಂತರ ನೀವೀಗ MTS ಜಾಬ್ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಜಾಬ್ಸ್ಗೆ ಏನು ಅಪ್ಲೈ ಮಾಡಕತ್ತಿರಲ್ಲ, ಆ ಅಪ್ಲೈ ಮಾಡೋದಕ್ಕೆ ನೀವು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಇಲ್ಲಿ ಎಲ್ಲ ಸ್ಟೇಟ್ಗಳನ್ನು ಹವಾಲ್ದಾರ ಮತ್ತು MTS ಇಲ್ಲಿ ಡಿವೈಡ್ ಮಾಡ್ಯಾರ. ಅಲ್ಲಿ ನೀವು ನಿಮಗೆ ಬೇಕಾಗಿರೋ ಜಾಬ್ಗಳ ಪ್ರಿಫರೆನ್ಸನ್ನು ಇಲ್ಲಿ ಕೆಳಗಡೆ ಬಾಕ್ಸನ್ನು ಕೊಟ್ಟಾರ. ಆ ಬಾಕ್ಸ್ ವೈಸ್ ನಂಬರ್ಗಳು ಏನದಾವಲ್ಲ ಆ ನಂಬರ್ಗಳನ್ನ ಒಂದೊಂದಾಗಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೀವು ನಿಮ್ಮ MTS ಅಥವಾ ಹವಾಲ್ದಾರ್ ಜಾಬ್ಗಳಿಗೆ ನೀವು ಇಲ್ಲಿ ನಿಮ್ಮ ಪ್ರಿಫರೆನ್ಸನ್ನು ಸೆಟ್ ಮಾಡಿದ ಮೇಲೆ ಮುಗೀತಪ್ಪ ಅಂದ್ರೆ ಅವಾಗ ನೀವು ಎಕ್ಸ್ ಅಂತೇಳಿ 1 ಬಾಕ್ಸ್ ಮೇಲೆ ಟೈಪ್ ಮಾಡಿದ್ರೆ ಅಂದ್ರೆ ಎಲ್ಲ ಬಾಕ್ಸ್ಗಳು ಆಟೋಮೆಟಿಕ್ಕಾಗಿ ಎಕ್ಸ್ ಅಂತೇಳಿ ಫಿಲ್ ಆಕ್ಕವು. ಮತ್ತು ನೆನಪಿಟ್ಕೋರಿ, ಇಲ್ಲಿ ಯಾವ ಬಾಕ್ಸನ್ನು ನೀವು ಖಾಲಿ ಬಿಡುವಂಗಿಲ್ಲ. ಎಲ್ಲ ಬಾಕ್ಸ್ಗಳು ಫಿಲ್ ಆದಮೇಲೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ನಿಮ್ಮ ಈ ಡಾಟಾ ಎಲ್ಲನೂ ಸ್ಟೋರ್ ಆಕತಿ. ನೀವು ನೆಕ್ಸ್ಟ್ ನಿಮ್ಮ ಸೈನ್ ಮತ್ತು ಫೋಟೋನ ಅಪ್ಲೋಡ್ ಮಾಡೋ ಸೆಕ್ಷನ್ಗೆ ಹೋಗ್ತೀರಿ. ಎಷ್ಟೋ ಅಪ್ಲಿಕೇಶನ್ ಈ ಸೆಕ್ಷನ್ ಒಳಗೆ ಭಾಳ ಫೇಲ್ ಆಗಿದ್ದಾವೆ. ಅದಕ್ಕಾಗಿ ಈ ಅಪ್ಲಿಕೇಶನನ್ನು ಈ ಸಾರಿ SSC ಡಿಪಾರ್ಟ್ಮೆಂಟ್ನವರು ಏನು ಮಾಡ್ಯಾರ, ಚೇಂಜ್ ಮಾಡಿದ್ದಾರೆ. ಹಾಗಾಗಿ ಅಪ್ಲಿಕೇಶನ್ ಒಳಗೆ ನೀವು ಫೋಟೋ ಮತ್ತು ಸೈನನ್ನು ಅಪ್ಲೋಡ್ ಮಾಡುವಾಗ ಭಾಳ ಹುಷಾರಾಗಿ ಇಲ್ಲಿ ಈ ಎಲ್ಲ ಡಾಟಾಗಳನ್ನ ನೋಡ್ಕೊಂಡು ನಿಮ್ಮ ಸೈನು ಮತ್ತು ಫೋಟೋವನ್ನು ಅಪ್ಲೋಡ್ ಮಾಡ್ಕೊರಿ. SSC ಒಳಗೆ ನಿಮ್ಮ ಅಪ್ಲಿಕೇಶನ್ಗೆ ಫೋಟೋ ಅಪ್ಲೋಡಿಂಗ್ ಸ್ವಲ್ಪ ಡಿಫ್ರೆಂಟ್ ಐತಿ. ಹೆಂಗಂದ್ರೆ ಪ್ಲೇಸ್ಟೋರ್ ಒಳಗಿಂದ ನೀವು ಒಂದು ಅಪ್ಲಿಕೇಶನನ್ನು CSC ಡಿಪಾರ್ಟ್ಮೆಂಟ್ದು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಲಾಗಿನ್ ಮಾಡ್ಕೊರಿ. ಒಂದು ವೇಳೆ ನೀವು ಕಂಪ್ಯೂಟರ್ ಒಳಗೆ ಏನಾರ ಅಪ್ಲೈ ಮಾಡಕತ್ತಿದ್ರಂದ್ರೆ ಅಲ್ಲಿ ವೆಬ್ ಕ್ಯಾಮ್ರಾ ಅವೈಲೇಬಲ್ ಇತ್ತಂದ್ರೆ ನೀವು ಲೈವ್ ಕ್ಯಾಮ್ರಾನ ಶೂಟ್ ಮಾಡಿ ಅದನ್ನೂ ಕೂಡ ಅಪ್ಲೋಡ್ ಮಾಡ್ಬೋದು. ಅಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಷ್ಟ. ಲಾಗಿನ್ ಮಾಡ್ಕೊಂಡಿವಿ. ಈಗ ಲಾಗಿನ್ ಮಾಡ್ಕೊಂಡ್ಮೇಲೆ ನೋಡಕತ್ತೀರಿ ಇಲ್ಲಿ ಫೋಟೋನ ಕರೆಕ್ಟಾಗಿ ಯಾವ ರೀತಿ ತೊಗೋಬೇಕು ಅನ್ನೋ ಇನ್ಸ್ಟ್ರಕ್ಷನ್ನು ಕೊಟ್ಟಾರ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ನಾವಿಲ್ಲಿ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀವಿ. ಈ ಅಪ್ಲಿಕೇಶನ್ ಒಳಗೆ ಯಾವಾಗ ಫೋಟೋ ಅಪ್ಲೋಡೆಡ್ ಅಂತೇಳಿ ಗ್ರೀನ್ ಕಲರ್ ಒಳಗೆ ನಿಮಗೆ
ಶೋ ಆಕತಿ. ಅವಾಗ ನಿಮ್ಮ ಫೋಟೋ ಕ್ಲಿಯರಾಗಿ ಅಪ್ಲೋಡ್ ಆಗೈತೆ ಅಂತೇಳಿ ಅರ್ಥ. ಇಲ್ಲಿ ನೋಡಕತ್ತೀರಿ, ನೀವು ಫೋಟೋ ಹೊಡ್ಕೊಳ್ಳುವಾಗ ಭಾಳ ಹತ್ತಿರದಿಂದ ಫೋಟೋ ಹೊಡ್ಕೊಂಡ್ರು ಕೂಡ ಅದು ತಗೊಳ್ಳಲ್ಲ. ಅದು ಏನು ಡಿಸ್ಟೆನ್ಸನ್ನು ಹೇಳೈತಿ ಆ ಡಿಸ್ಟೆನ್ಸ್ ಒಳಗಡೆ ಫೋಟೋ ನೀವು ಅಪ್ಲೋಡ್ ಮಾಡಬೇಕಾಕತಿ. ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿದ್ದ ಡೀಟೇಲ್ಸನ್ನು ಕೂಡ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ನೋಡ್ಬೋದು. ನೀವೀಗ ನಿಮ್ಮ ಅಪ್ಲಿಕೇಶನ್ಗೆ ನಿಮ್ಮ ಫೋಟೋನ ಮೊಬೈಲ್ ಮುಖಾಂತರ ಅಪ್ಲೋಡ್ ಮಾಡಿರಿ. ಅದು ನೀವೇನೀಗ ಕಂಪ್ಯೂಟರ್ ಒಳಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಾಕತ್ತಿರಲ್ಲ, ಅಲ್ಲಿಯೂ ಕೂಡ ರಿಫ್ಲೆಕ್ಟ್ ಆಕತ್ತೆ. ಈಗ ನೀವು ಸೈನ್ ಒಂದು ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಇನ್ಸ್ಟ್ರಕ್ಷನನ್ನು ಕೊಟ್ಟಾರ, ಸೈನ್ ಯಾವ ಸೈಜ್ ಒಳಗೆ ಇರಬೇಕು, ಅದು ಎಷ್ಟು KB ಒಳಗೆ ಇರಬೇಕು ಅನ್ನೋದನ್ನು. ಅದೇ ರೀತಿಯಾಗಿ ಅದನ್ನು ರಿಸೆಟ್ ಮಾಡ್ಕೊಂಡು ಈ ರೀತಿಯಾಗಿ ಅದನ್ನ ಅಪ್ಲೋಡ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ರಂದ್ರೆ ಅದು ಸೇವ್ ಆಕತಿ. ಈಗ ನಿಮ್ಮ ಅಪ್ಲಿಕೇಶನ್ ಡಾಟಾ ಎಲ್ಲನೂ ಸ್ಟೋರ್ ಮಾಡಿರಿ. ನೀವೀಗ ಹಿಂದೆ ಏನು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಏನೇನು ಡಾಟಾ ಫಿಲ್ ಮಾಡಿರಿ ಅದೆಲ್ಲನೂ ಒಂದು ಸಾರಿ ಲಾಸ್ಟ್ಗೆ ಪ್ರಿವ್ಯೂ ತೋರಿಸ್ತೈತೆ. ಇದ್ರೊಳಗೆ ನೀವು ಒಂದು ಸಾರಿ ಎಲ್ಲ ಡಾಟಾನು ಕರೆಕ್ಟ್ ಆಗಿದೆಯೋ ಅನ್ನೋದನ್ನು ನೋಡ್ಕೊಂಡು ಅಲ್ಲಿ ಎಡಿಟ್ ಮಾಡೋಕ್ಕೂ ಒಂದು ಆಪ್ಷನ್ ಐತಿ. ಆ ಎಡಿಟ್ ಮಾಡ್ಕೊಂಡು ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಎಲ್ಲ ಡಾಟಾನು ಕರೆಕ್ಟ್ ಆಗೈತಿ ಅಂತೇಳಿ ನಿಮಗೆ ಗೊತ್ತಾದ್ಮೇಲೆ ನೀವು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡ್ಕೋಬೇಕಾ. ಲಾಸ್ಟ್ ಒಳಗೆ ನಿಮಗೆ ಡಿಕ್ಲರೇಷನ್ ಅಂತೇಳಿ ಒಂದು ಫಾರ್ಮ್ಯಾಟ್ ಇರ್ತೈತಿ. ಆ ಡಿಕ್ಲರೇಷನ್ ಒಳಗೆ ಒಂದು ಚೆಕ್ ಮಾರ್ಕನ್ನು ಮಾಡ್ಕೊಂಡು ನೀವು ನಿಮ್ಮ ಅರ್ಜಿಯನ್ನು ಫೈನಲ್ ಸಬ್ಮಿಷನ್ ಮಾಡ್ಬೇಕು. ನಾವು ಈಗೇನು ಅರ್ಜಿ ಹಾಕಕತ್ತೀವಿ ಇವರು ST ಕೋಟಾಗೆ ಸೇರಿದವ್ರು ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಪೇಮೆಂಟನ್ನು ಅವರಿಗೆ ಇಟ್ಟಿಲ್ಲ. ಸೊ ನಾವು ಪೇಮೆಂಟ್ ಮೋಡನ್ನು ತಿಳಿಸೋಕ್ಕಾಗಿಲ್ಲ. ನೀವು ಲಾಸ್ಟಲ್ಲಿ ನಿಮ್ಮ ಅರ್ಜಿಗೆ ಪೇಮೆಂಟನ್ನು ಸೆಟಲ್ಮೆಂಟ್ ಮಾಡಿ ನಿಮ್ಮ ಅರ್ಜಿಯನ್ನು ನೀವು ಪ್ರಿಂಟೌಟ್ ತೊಗೋಬೋದು. ಫ್ಯೂಚರ್ ರೆಫರೆನ್ಸ್ಗಾಗಿ ಆ ಪ್ರಿಂಟ್ ರಿಸಿಪ್ಟನ್ನು ನೀವು ಕಾಯ್ದಿಟ್ಕೋಬೇಕಾಗತ್ತೆ. ಹಿಂಗೆ ನೋಡಿ ಸ್ನೇಹಿತರೆ, ನೀವು MTS ಮಲ್ಟಿ ಟಾಸ್ಕಿಂಗ್ ಜಾಬ್ಸ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕೋ ವಿಧಾನ. ಈಗ ನಾವು ಏನು ಹೇಳೀವಿ ಇದೇ ವಿಧಾನದೊಳಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಏನಾದರೂ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಎಂದೂ ರಿಜೆಕ್ಟ್ ಆಗೋದಿಲ್ಲ, ಅದು ಕನ್ಫರ್ಮ್ ಆಗಿ ಫುಲ್ಫಿಲ್ ಆಗುತ್ತೆ. ಜಾಬ್ಸ್ಗಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಹುಡುಗಾಟ ಮಾಡೋಕ್ಕೆ ಹೋಗ್ಬೇಡ್ರಿ. ಅದ್ರಾಗ ಒಂದೊಂದಕ್ಕೂ ಒಂದೊಂದು ರೀತಿಯ ವಿಧಾನಗಳಿರ್ತಾವೆ. ಆ ವಿಧಾನಗಳನ್ನು ನೀವು ಫಾಲೋ ಮಾಡಲೇಬೇಕು. ಒಂದೇ ವಿಧಾನದೊಳಗೆ ಏನಾದರೂ ವ್ಯತ್ಯಾಸ ಆದ್ರೆ ನಿಮ್ಮ ಅರ್ಜಿಗಳು ರಿಜೆಕ್ಟ್ ಆಗ್ತವೆ. ಎಷ್ಟೋ ನಿಮಗೆ ಗೋಲ್ಡನ್ ಚಾನ್ಸ್ಗಳು ಮಿಸ್ ಆಗೋ ಚಾನ್ಸ್ ಇರ್ತೈತಿ. ಸೊ ಹಾಗಾಗಿ ಆನ್ಲೈನ್ ಅಪ್ಲಿಕೇಶನನ್ನು ಹಾಕುವಾಗ ಆದಷ್ಟು ಹುಷಾರಾಗಿ ನಿಮ್ಮ ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಇದೊಂದೇ ಜಾಬ್ ಅಲ್ಲ, ಯಾವುದೇ ಜಾಬ್ ಆದರೂ ಕೂಡ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಹುಷಾರಾಗಿ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ದಿನದ ಮಾಹಿತಿ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ತಿಳಿಯಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಬಾಯ್.